ಚೊಚ್ಚಲ ಚಾಂಪಿಯನ್ ಟ್ರೋಫಿ ಪಂದ್ಯವನ್ನಾಡಿದ ಟೀಂ ಇಂಡಿಯಾದ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಕಿವೀಸ್ ಪಡೆಯನ್ನ ಕಟ್ಟಿ ಹಾಕಿದ್ದಾರೆ. ನ್ಯೂಜಿಲೆಂಡ್ ತಂಡದ 5 ಆಟಗಾರರನ್ನ ವರುಣ್ ಚಕ್ರವರ್ತಿ ತಮ್ಮ ಮಾಂತ್ರಿಕ ಸ್ಪಿನ್ ಬೌಲಿಂಗ್ ಮೂಲಕ ಔಟ್ ಮಾಡಿದ್ದಾರೆ. ಈ ಮೂಲಕ ವರುಣ್ ಹೆಸರು ಸಖತ್ ಟ್ರೆಂಡಿಂಗ್ ನಲ್ಲಿ ಇದೆ. ಹಾಗಿದ್ರೆ ವರುಣ್ ಚಕ್ರವರ್ತಿ ಕನ್ನಡದವರ ಅಥವಾ ತಮಿಳುನಾಡಿನವರ? ಇವರ ಕ್ರಿಕೆಟ್ನಲ್ಲಿ ದಾಖಲೆ ಏನು ಅನ್ನೋದನ್ನು ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಚೆನ್ನೈನ SRM ವಿಶ್ವವಿದ್ಯಾಲಯದಲ್ಲಿ ಆರ್ಕಿಟೆಕ್ಟ್ ಪದವಿ ಪಡೆದಿರುವ ವರುಣ್ ಚಕ್ರವರ್ತಿಗೆ ಕ್ರಿಕೆಟ್ ಅಂದರೆ ಪಂಚಪ್ರಾಣವಾಗಿತ್ತು. ಹೀಗಾಗಿ ಶಾಲಾ ದಿನಗಳಲ್ಲೇ ಕ್ರಿಕೆಟ್ ಬಗ್ಗೆ ಹೆಚ್ಚು ಒಲವನ್ನು ಇವರು ಮೂಡಿಸಿಕೊಂಡಿದ್ದರು. ಇಷ್ಟೇ ಅಲ್ಲ, ಉತ್ತಮ ಪ್ರದರ್ಶನದ ಮೂಲಕ ಶಾಲೆಗಳ ತಂಡಗಳಲ್ಲಿ, ಕಾಲೇಜು ತಂಡಗಳಲ್ಲಿ, ವಿಶ್ವವಿದ್ಯಾಲಯದ ಮೂಲಕ ತಮಿಳುನಾಡು ರಾಜ್ಯ ತಂಡವನ್ನು ಪ್ರತಿನಿಧಿಸಿದರು. ಈಗ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮಿಂಚ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಿದ್ದ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಏಕದಿನ ಮಾದರಿಗೆ ಪಾದಾರ್ಪಣೆ ಮಾಡಿದ್ರು. ಇದೀಗ ಚಾಂಪಿಯನ್ ಟ್ರೋಫಿಯಲ್ಲಿ ತಮ್ಮ ಸಾಮರ್ಥ್ಯ ಸಾಬೀತುಪಡಿಸಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧದ ಉತ್ತಮ ದಾಳಿಗೆ ದಾಖಲೆಯನ್ನೇ ನಿರ್ಮಾಣವಾಗಿದೆ. ಚಾಂಪಿಯನ್ ಟ್ರೋಫಿಯಲ್ಲಿ ನ್ಯೂಜಿಲೆಂಡ್ ತಂಡಕ್ಕೆ ಸೋಲುಣಿಸಿದ ಕೀರ್ತಿ ವರುಣ್ ಚಕ್ರವರ್ತಿಗೆ ಸಲ್ಲಲಿದೆ. 5 ವಿಕೆಟ್ ಉರುಳಿಸಿ ಭಾರತಕ್ಕೆ ಗೆಲುವನ್ನು ತಂದುಕೊಟ್ಟಿದ್ದಾರೆ. ವರುಣ್ ಚಕ್ರವರ್ತಿ ದೇಶೀಯ ಮಟ್ಟದಲ್ಲಿ ತಮಿಳುನಾಡು ತಂಡವನ್ನು ಪ್ರತಿನಿಧಿಸುತ್ತಾರೆ. ಆದರೆ ವರುಣ್ ಚಕ್ರವರ್ತಿ ಒಬ್ಬ ಕನ್ನಡಿಗನೂ ಹೌದು. ಕಾರಣ, ಈ ಕ್ರಿಕೆಟಿಗ ಹುಟ್ಟಿದ್ದು ಕರ್ನಾಟಕದ ಬೀದರ್ನಲ್ಲಿ. ಅಂದಹಾಗೆ ವರುಣ್ ಚಕ್ರವರ್ತಿ ಹುಟ್ಟಿದ್ದು ಆಗಸ್ಟ್ 29, 1991ರಲ್ಲಿ. ಬೀದರ್ನಲ್ಲಿ ಹುಟ್ಟಿದ ವರುಣ್ ಚಕ್ರವರ್ತಿ ಬಾಲ್ಯದ ಕೆಲ ವರ್ಷಗಳನ್ನು ಬೀದರ್ನಲ್ಲೇ ಕಳೆದಿದ್ದಾರೆ. ಆದರೆ ತಂದೆ ವಿನೋದ್ ಚಕ್ರವರ್ತಿಗೆ ಟ್ರಾನ್ಸ್ಫರ್ ಆದ ಕಾರಣ ಅವರು ತಮಿಳುನಾಡಿಗೆ ಹೋಗ್ತಾರೆ. ಹಾಗಾಗಿ ಅವರು ಶಾಲಾ ಕಾಲೇಜು ದಿನಗಳನ್ನು ವರುಣ್ ಚಕ್ರವರ್ತಿ ತಮಿಳುನಾಡಿನಲ್ಲೇ ಪೂರೈಸುತ್ತಾರೆ. ಹೀಗಾಗಿ ತಮಿಳುನಾಡು ತಂಡವನ್ನು ಅಲ್ಲಿ ಪ್ರತಿನಿಧಿಸಿದರು. ವರುಣ್ ಚಕ್ರವರ್ತಿ ತಂದೆ ವಿನೋದ್ ಚಕ್ರವರ್ತಿ ಏನಿದ್ದಾರೆ, ಅವರು BSNL ಸಂಸ್ಥೆಯಲ್ಲಿ ಚೀಫ್ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು. ಆರಂಭಿಕ ದಿನಗಳಲ್ಲಿ ವಿನೋದ್ ಚಕ್ರವರ್ತಿ ಟ್ರಾನ್ಸ್ಫರ್ ಆದ ಕಾರಣ, ಒಂದೂರಿಂದ ಒಂದೂರಿಗೆ ಟ್ರಾನ್ಸ್ಫರ್ ಆದ ಕಾರಣ ಅವರು ಕೆಲ ರಾಜ್ಯಗಳಲ್ಲಿ ಕೆಲಸ ಮಾಡಿದ್ದಾರೆ. ವಿನೋದ್ ಚಕ್ರವರ್ತಿ ಮೂಲತಃ ಚೆನ್ನೈ ಅವರು. ವಿನೋದ್ ಚಕ್ರವರ್ತಿ ತಾಯಿ ಇದಾರಲ್ಲ, ಅಂದರೆ ವರುಣ್ ಚಕ್ರವರ್ತಿಯ ಅಜ್ಜಿ ವಿಮಲಾ ಕೇರಳ ಮೂಲದವರು. ವಿನೋದ್ ಚಕ್ರವರ್ತಿ 1990-91ರ ಸಮಯದಲ್ಲಿ ಬೀದರ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ವರುಣ್ ಚಕ್ರವರ್ತಿ ಬೀದರ್ನಲ್ಲೇ ಹುಟ್ಟಿದ್ದಾರೆ. ಚೆನ್ನೈನ SRM ವಿಶ್ವವಿದ್ಯಾಲಯದಲ್ಲಿ ಆರ್ಕಿಟೆಕ್ಟ್ ಪದವಿ ಪಡೆದಿರುವ ವರುಣ್ ಚಕ್ರವರ್ತಿಗೆ ಕ್ರಿಕೆಟ್ ಅಂದರೆ ಪಂಚಪ್ರಾಣವಾಗಿತ್ತು. ಹೀಗಾಗಿ ಶಾಲಾ ದಿನಗಳಿಂದ ಹಿಡಿದು ಕಾಲೇಜು ತನಕ ಅವರು ಉತ್ತಮವಾಗಿ ಆಟವನ್ನು ಆಡ್ತಾನೆ ಬಂದಿದ್ದರು. ಇಷ್ಟೇ ಅಲ್ಲ, ಉತ್ತಮ ಪ್ರದರ್ಶನದ ಮೂಲಕ ಶಾಲಾ ಕಾಲೇಜು ತಂಡಗಳು, ವಿಶ್ವವಿದ್ಯಾಲಯದ ತಂಡಗಳ ಮೂಲಕ ಸಾಕಷ್ಟು ಹೆಸರನ್ನು ಇವರು ಗಳಿಸಿದ್ರು. ಚಾಂಪಿಯನ್ ಟ್ರೋಫಿ W ಸೀರೀಸ್ನಲ್ಲಿ ಬೆಸ್ಟ್ ಬೌಲಿಂಗ್ ಮಾಡಿದ 2ನೇ ಕ್ರಿಕೆಟಿಗ ಅನ್ನೋ ಹೆಗ್ಗಳಿಕೆಗೆ ಕೂಡ ಇವರು ಪಾತ್ರರಾಗಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧ ಪಂದ್ಯಕ್ಕೆ ಟೀಂ ಇಂಡಿಯಾ ಪ್ಲೇಯಿಂಗ್ 11ರಲ್ಲಿ ವೇಗಿ ಹರ್ಷಿತ್ ರಾಣಾ ಬದಲಿಗೆ ವರುಣ್ಗೆ ಅವಕಾಶವನ್ನು ಸಿಕ್ಕಿತ್ತು. ಈ ಅವಕಾಶವನ್ನು ವರುಣ್ ಎರಡೂ ಕೈಗಳಿಂದ ಬಾಚಿಕೊಂಡರು. ವರುಣ್ ಚಕ್ರವರ್ತಿ ತಮ್ಮ 10 ಓವರ್ಗಳಲ್ಲಿ ಕೇವಲ 42 ರನ್ಗಳನ್ನು ನೀಡಿ 5 ವಿಕೆಟ್ಗಳನ್ನು ಪಡೆದರು. ವರುಣ್ ತಮ್ಮ ಏಕದಿನ ವೃತ್ತಿ ಜೀವನದಲ್ಲಿ ಅತಿ ಕಡಿಮೆ ಪಂದ್ಯಗಳಲ್ಲಿ 5 ವಿಕೆಟ್ ಪಡೆದ ಭಾರತೀಯ ಬೌಲರ್ ಎನಿಸಿಕೊಂಡಿದ್ದಾರೆ. ಅತ್ಯುತ್ತಮ ಬೌಲಿಂಗ್ ಅಂಕಿಅಂಶಗಳ ವಿಷಯದಲ್ಲಿ ವರುಣ್ ಅವರು ಮೊಹಮ್ಮದ್ ಶಮಿ ಮತ್ತು ಮಾಜಿ ದಿಗ್ಗಜ ವೇಗದ ಬೌಲರ್ ಜಹೀರ್ ಖಾನ್ ಅವರನ್ನು ಹಿಂದಿಕ್ಕಿದ್ದಾರೆ. 2002ರಲ್ಲಿ ಜಹೀರ್ ಖಾನ್ ಜಿಂಬಾಬ್ವೆ ವಿರುದ್ಧ 45 ರನ್ಗಳಿಗೆ 4 ವಿಕೆಟ್ಗಳನ್ನು ಕಬಳಿಸಿದರು. ಈ ಬಾರಿ ಮೊಹಮ್ಮದ್ ಶಮಿ ಬಾಂಗ್ಲಾದೇಶ ವಿರುದ್ಧ 53 ರನ್ಗಳಿಗೆ 5 ವಿಕೆಟನ್ನು ಪಡೆದಿದ್ದರು. ಈಗ ನ್ಯೂಜಿಲೆಂಡ್ ವಿರುದ್ಧ ವರುಣ್ ಚಕ್ರವರ್ತಿ 42 ರನ್ಗಳಿಗೆ 5 ವಿಕೆಟನ್ನು ಉರುಳಿಸಿದ್ದಾರೆ. ಚಾಂಪಿಯನ್ ಟ್ರೋಫಿಯ ಇತಿಹಾಸದಲ್ಲಿ ಇಬ್ಬರು ಬೌಲರ್ಗಳು ಒಂದೇ ಪಂದ್ಯದಲ್ಲಿ 5 ವಿಕೆಟ್ಗಳನ್ನು ಪಡೆದಿರುವುದು ಇದೇ ಮೊದಲು. ವರುಣ್ಗಿಂತ ಮೊದಲು ನ್ಯೂಜಿಲೆಂಡ್ ವೇಗಿ ಮ್ಯಾಟ್ ಹೆನ್ರಿ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ ಪಡೆದಿದ್ದರು. ನಂತರ ವರುಣ್ ಚಕ್ರವರ್ತಿ ಕೂಡ 5 ವಿಕೆಟನ್ನು ಪಡೆದರು. ಇದು ಚಾಂಪಿಯನ್ ಟ್ರೋಫಿ ಪಂದ್ಯದ ಇನ್ನಿಂಗ್ಸ್ನಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದ ದಾಖಲೆಯಾಗಿದೆ. ಒಟ್ಟಿನಲ್ಲಿ ಕ್ರಿಕೆಟ್ ಲೋಕದಲ್ಲಿ ವರುಣ್ ಚಕ್ರವರ್ತಿಯಾಗಿ ಮೆರಿತಾ ಇದ್ದು, ಇವರ ಓಟ ಹೀಗೆ ಮುಂದುವರಿಯಲಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.